ಸಂಜು, ನೀನು ಈ ರೀತಿ ಸೀರಿಯಸ್ ಓದ್ತಾ ಇರೋದು ನನಗೆ ಭಾಳ ಖುಷಿ ಆಗುತ್ತೆ. ಆದರೆ ನೀನು ಯಾವತ್ತೂ ಹೆಂಡತಿ ಗುಲಾಮ ಆಗಬೇಡ. ಹೆಂಡತಿ ಯಾವತ್ತೂ ನಮ್ಮ ಕಂಟ್ರೋಲಲ್ಲಿರಬೇಕು. ಐ ನೋ ಡ್ಯಾಡ್, ಯಾರನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ಡೋಂಟ್ ವರಿ. ಗುಡ್ ಗುಡ್. ಮಾವ, ಕಾಫಿ. ಹೌದು, ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ನಿಮಗೆ ಗೊತ್ತಿಲ್ವಾ, ತಾತನ ಬರ್ಡೇ ಸೆಲೆಬ್ರೇಷನ್ ಬಗ್ಗೆ ಕರ್ಣ ಸರ್ ಹತ್ರ ಮಾತಾಡೋಕ್ಕೆ ಆಸ್ಪತ್ರೆಗೆ ಹೋಗಿದ್ದಾರೆ. ಇನ್ನೇನು ಬರೋ ಹೊತ್ತಾಯ್ತು. ಎಲ್ಲ ಆಸ್ತಿನೂ ಆ ಬೀದಿ ನಾಯಿ ಹೆಸರಿಗೆ ಬರೆದಿರೋ ಅಪ್ಪನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರ ಅವರು. ಬರಲಿ ಮನೆಗೆ. ಓಹೋ, ಬರಬೇಕು. ಏನು ಬರ್ತ್ಡೇಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಬಂದ್ರಾ? ಯಾಕೆ, ಏನಾದರೂ ಸಮಸ್ಯೆನಾ? ನನ್ನ ಮಗನ ಬೀದಿ ಬಿಕಾರಿ ಮಾಡಿ ಜೀತಗಳು ಮಾಡಿರೋ ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಾ? ಏನು ಬಹಳ ಉದ್ಧಾರ ಮಾಡಿದ್ದಾರೆ ಅಂತ ಅದನ್ನು ಮಾಡಬೇಕು? ಅವ್ರ ಯೋಗ್ಯತೆ ನಿನಗೆ ತಿಳಿಯೋಷ್ಟರಲ್ಲಿ ನಿನಗೆ 7 ಜನ್ಮ ಕಳೆದಿರುತ್ತೆ. ನಿನಗೆ ಜವಾಬ್ದಾರಿ ಇದ್ದಿದ್ದೆ ಎಲ್ಲ ಆಸ್ತಿನೂ ನಿಮ್ಮಪ್ಪ ನಿನ್ನ ಹೆಸರಿಗೆ ಮಾಡ್ತಿದ್ರು. ಎಲ್ಲ ಅಳೆದು ತೂಗಿನೇ ನಿಮ್ಮಪ್ಪ ಎಲ್ಲ ಆಸ್ತಿನೂ ಕರ್ಣನ ಹೆಸರು ಬರೆದಿದ್ದು. ಅದೆಷ್ಟು ಒಳ್ಳೆ ನಿರ್ಧಾರ ಆಗಿತ್ತು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ನನ್ನ ಕೆರಳಿಸ್ಬೇಕು ಅಂತ ತಾನೇ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ನೋಡು, ನೀನು ಆರಾಟ, ಕಿರ್ಚಾಟ, ಓರಾಟ ಈ ಮನೆಗೆ ಯಾರಿಗೂ ಹೊಸ್ತಲ್ಲ. ಸೊಪ್ಪಾಗ್ತಷ್ಟು ನೀನು ಜಾಸ್ತಿ ಮಾಡ್ತೀಯ. ನೋಡಿ ಸರ್, ಮಾಡೋದಕ್ಕೆ ತುಂಬ ಕೆಲಸ ಇದೆ, ಆದರೆ ಸಹಾಯ ಮಾಡಿ. ಇಲ್ಲ ಅಂದರೆ ಇರಿ. ಓಕೆ, ದಟ್ಸ್ ಗುಡ್. ಸ್ವಂತ ಮಕ್ಕಳು ಮನೆಯಲ್ಲಿ ಬೀದಿ ಆಳುಗಳ ಥರ ಇದ್ರು ಕೂಡ ನಿನಗೇನು ಅನ್ಸಲ್ಲ ಬಿಡು. ಹೋಗು. ರಿಯಾ, ಹೋಗಮ್ಮ ಅಡುಗೆ ಮನೇಲಿ ಕೆಲಸ ನೋಡ್ಕೊ. ರೀ, ನಿಮ್ಮನ್ನ ಯಾರೂ ಇಲ್ಲಿ ಆಳಿನ ಥರ ನೋಡ್ತಾ ಇಲ್ಲ. ಆದರೆ ಇಷ್ಟು ವರ್ಷ ನೀವು ಕರ್ಣನ ನನ್ನ ಹಾಗೆ ನೋಡಿದ್ದೀರಾ. ನಿನ್ನ ತಂದೆ ಹುಟ್ಟಬ್ಬನ ನೀವು ಮುಂದೆ ನಿಂತು ಮಾಡಬೇಕು. ಅದನ್ನ ಬಿಟ್ಟು ಆಡೋ ಮಾತಾ ಇದು? ತಂದೆ ಅನ್ನೋ ಗೌರವನ ಅವರು ಉಳಿಸ್ಕೊಂಡಿಲ್ಲ. ಆದರೆ ಮಗ ಆಗಿ ನೀವು ಆ ಸ್ಥಾನಕ್ಕೆ ಸರಿಯಾಗಿ ನಡ್ಕೊಂಡಿದ್ದೀರಾ. ಹುಟ್ಟಿದಬ್ಬನ ಆಚರಿಸ್ತೀವಿ, ತುಂಬಾ ವಿಜೃಂಭಣೆಯಿಂದಾನೇ ಆಚರಿಸ್ತಿದೀವಿ. ಅದಕ್ಕೆ ನೀವು ಬರ್ತಾನೋ ಇದ್ದೀರಾ. ಬರ್ದೇ ಹೋದ್ರೆ ಬೇಡ ಬಿಡಿ, ನೋ ಪ್ರಾಬ್ಲಮ್.